Hi friends, welcome to YouTube channel Study Karnataka. My name is Chetan Punekar and we have reached the end of the syllabus of KE examination. ನಾವು KE examination ವೆಲ್ಫೇರ್ ಆಫೀಸರ್ ಮತ್ತು ಫೀಲ್ಡ್ ಇನ್ಸ್ಪೆಕ್ಟರ್ನ ಈ ವಿಡಿಯೋ ಜೊತೆಗೆ 99% ಸಿಲೆಬಸನ್ನು ಕವರ್ ಮಾಡ್ತೀವಿ. ರೈಟ್, ಇಲ್ಲಿಗೆ ನಮ್ಮ 99% ಸಿಲೆಬಸ್ ಕವರ್ ಆಗುತ್ತೆ. ಭಾಳಷ್ಟು ಜನಕ್ಕೆ ಡೌಟ್ ಇದೆ ಇದರಲ್ಲಿ ಕ್ವಶನ್ ಬರುತ್ತೋ ಇಲ್ಲೋ ಅಂತ. ಟ್ರಸ್ಟ್ ಮೀ, ನಾನು ನಿಜಕ್ಕೆ ಹೇಳ್ತೀನಿ, ಸಿಲೆಬಸ್ನಲ್ಲಿ ಕೊಟ್ಟಿರ್ತಕ್ಕಂಥ 99% ಕವರ್ ಮಾಡಿದ್ದೇನೆ. ನಿಮಗೆ ಮಿನಿಮಮ್ ಆಗಿ ನೀವು ಕಂಪ್ಲೀಟ್ ಎಲ್ಲ ಓದಿದರೂ ಕೂಡ 100 ಕ್ವಶನಲ್ಲಿ ಮಿನಿಮಮ್ ಆಗಿ 70 ಕ್ವಶನ್ ನಿಮಗೆ ಗೊತ್ತಿದ್ದೇ ಬಂದಿರುತ್ತೆ. ಆದರೆ ಈ 70 ಕ್ವಶನ್ಗಳಲ್ಲಿ ಕರೆಕ್ಟ್ ಮಾಡೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ರೈಟ್, ಕಲಿಸೋ ಜವಾಬ್ದಾರಿ ನಂದು, ಆದರೆ ಕರೆಕ್ಟ್ ಮಾಡೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಸೊ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಿಮಗೆ 100ಕ್ಕೆ 100 ಕ್ವಶನ್ಸ್ ನಾ ಮಾಡಿರೋ ವಿಡಿಯೋದಲ್ಲಿ ಬರುತ್ತೆ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ನಾ ಹೇಳೋದೇನೆಂದರೆ, ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ. ಮೆಜಾರಿಟಿ ಎಲ್ಲ ಆ್ಯಕ್ಟ್ಸ್ಗಳನ್ನು ಕವರ್ ಮಾಡಿದ್ದೇನೆ. ಹಾಗೂ ಭಾಳಷ್ಟು ಜನ ರೀಸೆಂಟಾಗಿ ಡೌಟ್ಸ್ಗಳನ್ನು ಕೇಳ್ತಾ ಇದ್ದೀರಾ. ನೋಡಿ, ಐ ವಾಂಟ್ ಟು ಕ್ಲಾರಿಫೈ ಯು. ನಾನು BOCW ಆ್ಯಕ್ಟ್ ಮಾಡಿದ್ದೇನೆ. ರೈಟ್, ಅಂದರೆ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆ್ಯಕ್ಟ್ 1996 ಮಾಡಿದ್ದೇನೆ. ರೈಟ್, 98 ಸೆಸ್ ರೂಲ್ಸ್ಗಳನ್ನು ಮಾಡಿದ್ದೇನೆ. ಈಗ ಸೆಸ್ ಕಾಯ್ದೆ 1996 ಒಂದಿದೆ, ಅದನ್ನು ಮಾಡಬೇಕು. ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಆದರೆ ಕರ್ನಾಟಕ ರೂಲ್ಸ್ಗಳಿವೆ, ಹೌದಾ, ಅದನ್ನು 2006ರ ಬೇರ್ ಆ್ಯಕ್ಟ್, ಅಂದರೆ 2006 ಕರ್ನಾಟಕ ನಿಯಮಗಳನ್ನು ಅದು ಹೇಗಿದೆ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಯಾಕೆ ಮಾಡಿದ್ದೇನೆ? ಎಕ್ಸಾಮಿನೇಷನಲ್ಲಿ ಈ ಆ್ಯಕ್ಟ್ ಮೇಲೆ ನಿಮ್ಮ ಕ್ವಶನ್ ಕೇಳ್ತಾರೆ. ಈಗ ಮತ್ತೊಂದು ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಕರ್ನಾಟಕ ನಿಯಮಗಳು 2019 ಅಂದರೆ ತಿದ್ದುಪಡಿ ಕಾಯ್ದೆ 2019 ಬಗ್ಗೆ ಅವ್ರು ಕೇಳಿದ್ದಾರೆ. ನೀವೇನು ಮಾಡ್ತಿದ್ದೀರಾ? ಭಾಳ ಜನ 2020, 21 ಮತ್ತು 22, 23 ಈಗ ರೀಸೆಂಟಾಗಿ ಅಮೆಂಡ್ಮೆಂಟ್ ಆಗಿರೋ ಪ್ರೊವಿಷನ್ಸನ್ನು ಇದರ ಜೊತೆಗೆ ಕಂಪೇರ್ ಮಾಡಿ ನನಗೆ ಡೌಟನ್ನು ಕೇಳ್ತಾ ಇದ್ದಾರೆ. ಆದರೆ ಒಂದು ಲಕ್ಷ ಇಟ್ಕೊಳ್ಳಿ, ನಿಮ್ಮ ಸಿಲೆಬಸ್ಸಲ್ಲಿ ಕೊಟ್ಟಿದ್ದು ಕೇವಲ 2019ರ ತಿದ್ದುಪಡಿ ಮಾತ್ರ. ನೀವು 2023, 2022 ನಿಯಮಗಳನ್ನು ಓದಿ, ಇಲ್ಲ ಸರ್ ನೀವು ತಪ್ಪು ಹೇಳಿದ್ದೀರಾ, ನೀವು ಇದನ್ನು ರಾಂಗ್ ಹೇಳಿದ್ದೀರಾ ಅಂತ ಅಂದರೆ ನಾನೇನೂ ಮಾಡೋಕ್ಕೆ ಬರಲ್ಲ. ಸೊ ದಯಮಾಡಿ ನೀವು ಯಾರಾದರೂ ಓದಿದರೆ 2019 ಮಾತ್ರ ಓದಿ. ಯಾಕಂದರೆ ನೀವು ಎಕ್ಸಾಮಿನೇಷನಲ್ಲಿ ಕೇಳಿದರೆ ಅದನ್ನೇ ಕೇಳ್ತಾರೆ. ಒಂದು ವೇಳೆ 2022, 23 ಕೇಳಿದರೆ ಅದನ್ನು ಕರೆಂಟ್ ಅಫೇರ್ಸ್ ರೂಪದಲ್ಲಿ ಕೇಳ್ತಾರೆ ಹೊರತು ಅದೇ ಆ್ಯಕ್ಟ್ ಮೇಲೆ ನಿಮಗೆ ಕ್ವಶನ್ ಬರೋದು ಡೌಟು. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಏನು ಕಲಿಸಿದ್ದೇನೆ, ನೀವು ಏನು ಓದ್ತಾ ಇದ್ದೀರಾ ಅನ್ನೋದು ನಿಮಗೆ ತಿಳಿಬೇಕು. ರೈಟ್, ಇದೊಂದು ಡೌಟ್ ಕ್ಲಾರಿಫಿಕೇಷನ್ ಆಯಿತು. ಈಗ ಭಾಳ ಜನಕ್ಕೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗೋಕ್ಕಾಗ್ತಿಲ್ಲ ಅಂತ ಹೇಳಿದರೆ, ಸೊ ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ. ಎಲ್ಲರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ, ಅದನ್ನು ನೀವು ನೋಡ್ಕೋಬೋದು. ಹಾಗೆ ಭಾಳಷ್ಟು ಜನ ಒಂದೇ PDF ಅನ್ನು, ಎಲ್ಲ PDF ಒಂದೇ PDF ಅಲ್ಲಿ ಮರ್ಜ್ ಮಾಡಿ ಕೊಡಿ ಅಂತ ಕೇಳಿದ್ರಿ. ಅದನ್ನು ಕೂಡ ಮಾಡಿ ನಿನ್ನೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೇನೆ. ಯಾರಾದರೂ ನೀವು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಮೋಸ್ಟ್ಲಿ 200+ ಪೇಜ್ ಇದೆ ಅದರಲ್ಲಿ. ಇದನ್ನು ಪ್ರಿಂಟ್ ತೊಗೊಂಡು ದಯಮಾಡಿ ಎಲ್ಲರೂ ರಿವೈಸ್ ಮಾಡಿ. ಮತ್ತೊಂದು ತಿಳ್ಕೊಳ್ಳಿ, ನೀವು ರಿವಿಷನ್ ಮಾಡದೇ ಹೊರತು ನಿಮಗೆ ಎಕ್ಸಾಮಿನೇಷನಲ್ಲಿ ಸಕ್ಸಸ್ ಸಿಗೋದು ಸಾಧ್ಯವಿಲ್ಲ. ರೈಟ್, ಸೊ ಇನ್ ದಿಸ್ ವಿಡಿಯೋ, ಈ ವಿಡಿಯೋದಲ್ಲಿ ನಾವು ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ 2020 ನೋಡ್ತೀವಿ. ರೈಟ್, ಅಂದರೆ ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020. ಈ ವಿಡಿಯೋದಲ್ಲಿ ಇದರ ಡೀಟೇಲ್ ಪ್ರೊವಿಷನ್ಸನ್ನು ನೋಡೋಣ. In this video, we will be discussing the detailed provisions that has been provided in Industrial Relation Code 2020, and this code is very much important because the previous 3 acts that were in force that has been merged into this Industrial Relation Code of 2020. ಅಂದರೆ ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020ರಲ್ಲಿ ಈಗ ಅಂದರೆ ಇಲ್ಲಿಯವರೆಗೆ ಚಾಲ್ತಿ ಇರತಕ್ಕಂಥ 3 ಕಾಯ್ದೆ ಅಥವಾ ಕಾನೂನುಗಳನ್ನು ಇದರೊಂದಿಗೆ ವಿಲೀನ ಮಾಡಿ ಕೇವಲ ಒಂದೇ ಸಂಹಿತೆಯನ್ನು ಮಾಡಲಾಗಿದೆ. ಇದರಲ್ಲಿ ಹಲವಾರು ಚೇಂಜ್ಗಳನ್ನು ಮಾಡಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಕೇವಲ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಇರತಕ್ಕಂಥ ಚೇಂಜಸ್ಗಳನ್ನು ಮಾತ್ರ ಹೇಳ್ತೀನಿ. ಈ ಸಂಹಿತೆ ಮೇಲೆ ನಿಮಗೆ ಯಾವುದಾದ್ರೂ ಕ್ವಶನ್ ಬಂದರೆ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಸ್ಲೈಡ್ಸ್ಗಳ ಮೇಲೆ ಮಾತ್ರ ಬರುತ್ತೆ. ಅಷ್ಟು ಮೀರಿ ಯಾವುದಾದ್ರೂ ಒಂದು ಬಂದರೆ, ಈಗ ಒಂದು 10 ಕ್ವಶನ್ ಕೇಳಿದ್ದಾರೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ 9 ಕ್ವಶನ್ಗಳು ಈ ವಿಡಿಯೋದಲ್ಲಿಂದೇ ಇರುತ್ತೆ. ಒಂದು ಕ್ವಶನ್ ಮಾತ್ರ ಹೊರಗಿಂದ ಇರುತ್ತೆ. ಅದನ್ನು ನೀವು ಸ್ಟಡಿ ಮಾಡೋಕ್ಕೆ ಹೋದರೆ ಈ 9 ಕ್ವಶನ್ಗಳು ಮಿಸ್ ಆಗುತ್ತೆ. ಸೊ ಚಾಯ್ಸ್ ಈಸ್ ಯುವರ್ಸ್, ನೀವು ಅದನ್ನು ಆಯ್ಕೆ ಮಾಡಿ ಓದ್ಕೋಬೇಕಾಗುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ದ ಕೋಡ್ ಆನ್ ಇಂಡಸ್ಟ್ರಿಯಲ್ ರಿಲೇಷನ್ 2020, ಇಟ್ ರೀಪ್ಲೇಸಸ್ 3 ಎಕ್ಸಿಸ್ಟಿಂಗ್ ಲಾಸ್. ದಟ್ ಮೀನ್ಸ್ ಇಟ್ ಮರ್ಜಸ್ ದೀಸ್ 3 laws and it has came up with only one code. What are those laws? The first is Industrial Dispute Act of 1947, Trade Union Act of 1926,
ಆ್ಯಂಡ್ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡಿಂಗ್ ಆರ್ಡರ್ ಆ್ಯಕ್ಟ್ ಆಫ್ 1946. ಅಂದರೆ ಈ ಕೋಡು 3 ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಬದಲಾಯಿಸುತ್ತದೆ, ಅಂದರೆ ಅವನ್ನು ಇದರಲ್ಲಿ ವಿಲೀನಗೊಳಿಸುತ್ತದೆ ಅಥವಾ ಇದನ್ನು ರದ್ದು ಮಾಡಿ ಈ ಒಂದೇ ಸಂಹಿತೆಯನ್ನು ತರುತ್ತೆ. ಆ 3 ಕಾನೂನುಗಳು ಯಾವುವು ಅಂತ ನಿಮಗೆ ಕೇಳಬಹುದು. ಮೊದಲನೇದಾಗಿ ಕೈಗಾರಿಕಾ ವಿವಾದಗಳ ಕಾಯ್ದೆ 1947, ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926, ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶಗಳ ಕಾಯ್ದೆ 1946. ಈಗ ಈ 3 ಕಾಯ್ದೆಗಳನ್ನು ನಾವು ಸೆಪ್ರೇಟಾಗಿ ಒಂದೊಂದನ್ನು ಡೀಟೇಲಾಗಿ ನೋಡಿದ್ದೀವಿ. ಯಾಕೆ ನೋಡಿದ್ದೀವಿ ಅಂದರೆ ಇದರ ಮೇಲೆ ನಿಮಗೆ ಕ್ವಶನ್ಸ್ ಬಂದೇ ಬರುತ್ತೆ. ಯಾಕಂದರೆ ಇವು ಎಲ್ಲನೂ ಕೂಡ ಜನರಲ್ ಲೇಬರ್ ಲಾಸಲ್ಲಿ ಕವರ್ ಆಗುತ್ತೆ, ರೈಟ್. ಆಲ್ ದೀಸ್ 3 ಆ್ಯಕ್ಟ್ ವಿಲ್ ಬಿ ಕವರ್ಡ್ ಇನ್ ಜನರಲ್ ಲೇಬರ್ ಲಾಸ್, ಆ್ಯಂಡ್ ದ್ಯಾಟ್ಸ್ ದಿ ರೀಸನ್ ದ್ಯಾಟ್ the questions can be asked directly from these acts. Now, what you need to understand is, whenever the question is asked, you need to see whether the question is according to Code 2020 or it is according to the respective acts. ಅಂದರೆ ನಿಮಗೆ ಯಾವುದಾದ್ರೂ ಒಂದು MCQ ಕ್ವಶನ್ ಕೇಳಿದಲ್ಲಿ ಅದು ಈ ರೀಸೆಂಟ್ ಸಂಹಿತೆ 2020 ಮೇಲೆ ಫೋಕಸ್ ಮಾಡ್ತಾ ಇದೆ ಅಥವಾ ಅದರ ಮೇಲೆ ಕೇಳ್ತಾ ಇದ್ದಾರಾ, ಅಥವಾ ಈ ಹಿಂದಿನ ಕಾಯ್ದೆ ಅಂದರೆ ಕೈಗಾರಿಕಾ ವಿವಾದಗಳ ಕಾಯ್ದೆ 1947, ಟ್ರೇಡ್ ಯೂನಿಯನ್ ಕಾಯ್ದೆ 1926 ಪ್ರಕಾರ ಕೇಳ್ತಾ ಇದ್ದಾರಾ, ಅಥವಾ ಕೈಗಾರಿಕಾ ಉದ್ಯೋಗಗಳ ಸ್ಥಾಯಿ ಆದೇಶಗಳ ಕಾಯ್ದೆ 1946 ಪ್ರಕಾರ ಕೇಳ್ತಾ ಇದ್ದಾರಾ, ಇದನ್ನು ಗಮನ ಇಟ್ಟು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಕಾಯ್ದೆಯಲ್ಲಿ ಪ್ರತಿಯೊಂದು ಸಂಹಿತೆಯಲ್ಲಿ ಪ್ರೊವಿಷನ್ಸ್ ಬೇರೆ ಬೇರೆ ಇದೆ. ಸೊ ನೆಕ್ಸ್ಟ್, ಇನ್ ದಿಸ್ ದೇ ಹ್ಯಾವ್ ಚೇಂಜ್ಡ್ ದಿ ಡೆಫಿನೇಷನ್ ಆಫ್ ವರ್ಕರ್ಸ್. ಅಂದರೆ ಈ ಹೊಸ ಸಂಹಿತೆ 2020ರಲ್ಲಿ ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020ರಲ್ಲಿ ಕಾರ್ಮಿಕರ ವ್ಯಾಖ್ಯಾನವನ್ನು ಅವರು ಚೇಂಜ್ ಮಾಡಿದ್ದಾರೆ. ಈಗ ಅದೇನು ಹೇಳುತ್ತಂದರೆ, ದ ಟರ್ಮ್ ವರ್ಕರ್ ಹ್ಯಾಸ್ ಬೀನ್ ಎಕ್ಸ್ಪಾಂಡೆಡ್ ಟು ಇನ್ಕ್ಲೂಡ್ ಎಂಪ್ಲಾಯೀಸ್ ಆಫ್ ಸೇಲ್ಸ್ ಪ್ರಮೋಷನ್. ಡು ರಿಮೆಂಬರ್, ಟು ಇನ್ಕ್ಲೂಡ್ ಎಂಪ್ಲಾಯೀಸ್ ಆಫ್ ಸೇಲ್ಸ್ ಪ್ರಮೋಷನ್, ವರ್ಕಿಂಗ್ ಜರ್ನಲಿಸ್ಟ್ಸ್ ಆ್ಯಂಡ್ ಅದರ್ ನ್ಯೂಸ್ ಪೇಪರ್ ಎಂಪ್ಲಾಯೀಸ್. ನೌ ದ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್ ದ್ಯಾಟ್ who are the new field persons or who are the persons that have been included in the definition of work or workers. Then your answer should be the employees of sales promotion, working journalists and newspaper employees. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ ಕಾರ್ಮಿಕರ ಪದ ಅಂದರೆ ಕಾರ್ಮಿಕ ಪದವನ್ನು ಮಾರಾಟ ಪ್ರಚಾರದ ಉದ್ಯೋಗಿಗಳನ್ನು, ಪತ್ರಕರ್ತರನ್ನು ಮತ್ತು ಇತರ ಪತ್ರಕರ್ತೆ ಅಥವಾ ಪತ್ರಿಕೆಯಲ್ಲಿ ಉದ್ಯೋಗಿಗಳನ್ನು ಸೇರಿಸಲು ವಿಸ್ತರಿಸಲಾಗಿದೆ. ಈಗ ನಿಮಗೆ ಏನು ಕ್ವಶನ್ ಕೇಳ್ಬೋದು ಅಂದರೆ, ಈ ಹೊಸ ಸಂಹಿತೆಯ ಪ್ರಕಾರ ಯಾರನ್ನು ರೀಸೆಂಟಾಗಿ ಕಾರ್ಮಿಕರೆಂದು ಪರಿಗಣಿಸುತ್ತಾರೆ? ಮೊದಲನೇದಾಗಿ ಸೇಲ್ಸ್ ಪರ್ಸನ್ ಅಂದರೆ ಮಾರಾಟ ಪ್ರಚಾರಕ್ಕಾಗಿ ಉದ್ಯೋಗಿಗಳು ಮೊದಲನೇದಾಗಿ, ಎರಡನೇದಾಗಿ ಪತ್ರಕರ್ತರು, ಮೂರನೇದಾಗಿ ನ್ಯೂಸ್ ಪೇಪರ್ ಎಂಪ್ಲಾಯೀಸ್ ಅಂದರೆ ಪತ್ರಿಕೆ ಯಾವುದ್ಯಾವುದೋ ಒಂದು ಪತ್ರಿಕೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಈ ಕೆಲಸಗಾರರು ಅಥವಾ ಕಾರ್ಮಿಕರು ಎಂದು ಈ ಸಂಹಿತೆಯಲ್ಲಿ ಹೇಳಲಾಗಿದೆ. ಈಗ ಮತ್ತೊಂದು ಅಲ್ಲಿ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಸಮ್ ಅದರ್ ಪ್ರೊವಿಷನ್ಸ್. ಇಟ್ ಸೇಸ್ ದ್ಯಾಟ್ ದ ಟರ್ಮ್ ವರ್ಕರ್ ನೌ ಇನ್ಕ್ಲೂಡ್ಸ್ ಇಂಡಿವಿಜುವಲ್ಸ್ ಎಂಗೇಜ್ಡ್ ಇನ್ ಸೂಪರ್ವೈಸರಿ ರೂಲ್ಸ್ who makes less than 18,000 per month, right? Now the question for you is that what was the limit in order to consider as a worker as per the previous acts? ಅಂದರೆ ಈಗ ಈ ಸಂಹಿತೆಯಲ್ಲಿ 18,000 ಮಿತಿಯನ್ನು ಮೀರಬಾರದು ಎಂದು ಹೇಳ್ತಾರೆ, ಹೌದಾ? ಆದರೆ ಹಳಿ ಆ್ಯಕ್ಟಿನ ಪ್ರಕಾರ ಅಥವಾ ಹಳಿ ಕಾಯ್ದೆಯ ಪ್ರಕಾರ ಎಷ್ಟು ಮೊತ್ತವಿದ್ದರೆ ನೀವು ಅವರನ್ನು ಕಾರ್ಮಿಕರೆಂದು ಪರಿಗಣಿಸುವುದಿಲ್ಲ ಎಂದು ಹೇಳಿದ್ದಾರೆ. ಅದನ್ನು ನೀವು ಕಮೆಂಟ್ನಲ್ಲಿ ನನಗೆ ಆನ್ಸರ್ ಮಾಡಿ. ಸೊ ಹೋಪ್ ಇಟ್ ಈಸ್ ಕ್ಲಿಯರ್ ಫಾರ್ ಯು. ವಿ ಹ್ಯಾವ್ ಸೀನ್ ದ ಡೆಫಿನೇಷನ್ ಆಫ್ ವರ್ಕರ್. ಇಟ್ ಸೇಸ್ ದಟ್ ಇಟ್ ಟ್ರೈಸ್ ಟು ಇನ್ಕ್ಲೂಡ್ ಫಸ್ಟ್ ಈಸ್ ಸೇಲ್ಸ್ ಪ್ರಮೋಷನ್ ವರ್ಕರ್ಸ್, ವರ್ಕಿಂಗ್ ಜರ್ನಲಿಸ್ಟ್ಸ್ ಆ್ಯಂಡ್ ನ್ಯೂಸ್ ಪೇಪರ್ ಎಂಪ್ಲಾಯೀಸ್. ಆ್ಯಂಡ್ ಸೆಕೆಂಡ್ ಈಸ್ ದಟ್ whoever are working in the managerial position or supervisory position, their salary should not exceed 18,000. Such employees will be considered as workers. ಅಂದರೆ ಈ ಸಂಹಿತೆಯಲ್ಲಿ ಹೊಸದಾಗಿ ಮೂರು ವ್ಯಕ್ತಿಗಳನ್ನು ಸೇರಿಸಿದ್ದಾರೆ. ಮೊದಲನೇದಾಗಿ ಮಾರಾಟ ಪ್ರಚಾರಕ್ಕಾಗಿ ಇರತಕ್ಕಂಥ ಉದ್ಯೋಗಿಗಳನ್ನು ಕಾರ್ಮಿಕರೆಂದು ಕರೆಯಬಹುದು, ಎರಡನೇದಾಗಿ ಪತ್ರಕರ್ತರು, ಮೂರನೇದಾಗಿ ಪತ್ರಿಕೆ ಸಂಸ್ಥೆಯಲ್ಲಿ ಉದ್ಯೋಗಿಗಳನ್ನು ಕಾರ್ಮಿಕರೆಂದು ಪರಿಗಣಿಸುವುದು. ಇನ್ನು ಎರಡನೇ ಷರತ್ತು ಏನಂದರೆ, ತಿಂಗಳಿಗೆ 18,000 ರೂಪಾಯಿಗಳನ್ನು ಮೀರದಂತೆ ಒಬ್ಬ ವ್ಯಕ್ತಿಯು ಅಂದರೆ ಅಂಥ ವ್ಯಕ್ತಿಯು ಯಾವುದಾದರೂ ಮೇಲ್ವಿಚಾರಣಾ ಅಥವಾ ನಿರ್ವಹಣಾ ಪ್ರಾಧಿಕಾರದಲ್ಲಿ ಕೆಲಸ ಮಾಡುತ್ತಿದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನು ನೀವು ಕಾರ್ಮಿಕರೆಂದು ಪರಿಗಣಿಸಬಹುದು ಎಂದು ಈ ಹೊಸ ಸಂಹಿತೆ 2020 ಸಂಹಿತೆ ಹೇಳುತ್ತದೆ. ನೆಕ್ಸ್ಟ್, ಸೆಕೆಂಡ್ ಡೆಫಿನೇಷನ್ ಆರ್ ಸೆಕೆಂಡ್ ಮಾಡಿಫಿಕೇಶನ್ ದಟ್ ಇಟ್ ಹ್ಯಾಸ್ ಡನ್ ಈಸ್ ಸ್ಟ್ರೈಕ್ಸ್ ಆ್ಯಂಡ್ ಲಾಕೌಟ್ಸ್. ಇಟ್ ಸೇಸ್ ದಟ್ with the existing laws, only employees who work for public utilities can go for strike
after the 14th day of their 42 days notice period. Right, what would have to happen is that whenever the previous acts were in force, it says that if you want to go for a strike, then the strike should be given only to public sector employees, and that too they should go for a strike after the 14 days, after which 14 days they have to serve a notice of 42 days before. Whenever they have served notice, say for example on 1st January they have served the notice, then they can go strike on the 15th day, that is after 14th day they can go for the strike. This is nothing but the 42 days notice period should be served, and that too it was only for public utilities, workers of public utilities. Now it has modified some of the definition. It says that now not only the public utilities but the industrial establishments, that means whoever want to go for strike, those establishments should give 60 days notice before going on the strike. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ, ಈಗ ಅಸ್ತಿತ್ವದಲ್ಲಿರುವ ಕಾನೂನುಗಳೊಂದಿಗೆ ಸಾರ್ವಜನಿಕ ಉಪಯುಕ್ತಗಳಿಗಾಗಿ ಕೆಲಸ ಮಾಡುವ ನೌಕರರು ಮಾತ್ರ, ಅಂದರೆ ಇವರು ಮಾತ್ರ, ಯಾರು ಸಾರ್ವಜನಿಕ ಕೆಲಸಕ್ಕೆ ಉಪಯುಕ್ತವಾಗುವ ಕೆಲಸ ಮಾಡುವ ನೌಕರರು ಮಾತ್ರ 42 ದಿನಗಳ ಸೂಚನೆಯ 14ನೆಯ ದಿನದ ನಂತರ ಮುಷ್ಕರಕ್ಕೆ ಹೋಗಬಹುದಿತ್ತು. ಆದರೆ ಈ ಸಮಿತಿ ಏನು ಹೇಳುತ್ತಂದರೆ, ಯಾವುದೇ ಆದ ಒಂದು ಸಂಸ್ಥೆಯಲ್ಲಿ ಕಾರ್ಮಿಕರು ಮುಷ್ಕರಕ್ಕೆ ಹೋಗುವುದ ವಿಚಾರದಲ್ಲಿದ್ದರೆ ಅವರು ಮೊದಲು 60 ದಿನಗಳ ನೋಟಿಸ್ ನೀಡಬೇಕಾಗುತ್ತದೆ, ಮತ್ತು 60 ದಿನಗಳ ನೋಟಿಸ್ ನೀಡಿದ ಬಳಿಕ ಆ ನೋಟಿಸ್ ನೀಡಿದ 14 ದಿನಗಳ ನಂತರ ಅವರು ಮುಷ್ಕರಕ್ಕೆ ಹೋಗಬಹುದೆಂದು ಈ ಸಮಿತಿ ಹೇಳುತ್ತದೆ. ಇದೇನಾಯಿತು? ದಿಸ್ ಈಸ್ ದಿ ಫಸ್ಟ್ ಡೆಫಿನೇಷನ್ ಆಫ್ ಸ್ಟ್ರೈಕ್. ನೌ the same thing applies for the lockouts. That means if the employer tries to lock out, then he should also provide a 60 days notice period, and he should also lock out after 14 days of providing the notice period. Next, the other thing that talks is that if 50% of employees goes on leave without any notice, it is considered as strike. ಈಗ ಲಾಕೌಟ್ ಬಗ್ಗೆ ಈ ಸಮಿತಿ ಏನು ಹೇಳುತ್ತಂದರೆ, ಯಾವುದೇ ಆದ ಉದ್ಯೋಗದಾತನು ಒಂದು ಸಂಸ್ಥೆಯನ್ನು ಲಾಕೌಟ್ ಮಾಡಲಿಕ್ಕೆ ಮುಂದಾದರೆ ಅವನು ಕೂಡ ಈ ಕಾರ್ಮಿಕರು ಮಾಡಿದಂತೆ 60 ದಿನಗಳ ನೋಟಿಸನ್ನು ನೀಡಬೇಕಾಗುತ್ತೆ, ಮತ್ತು 60 ದಿನಗಳ ನೋಟಿಸ್ ನೀಡಿದ ಆ ಮೊದಲನೇ ದಿನದಿಂದ 14 ದಿನವಾದ ಮೇಲೆ ಅಥವಾ 14 ದಿನದಂದು ಅವನು ಲಾಕೌಟ್ ಮಾಡಬಹುದು. ಮತ್ತೊಂದು ಏನು ಹೇಳುತ್ತಂದರೆ ಈ ಸಮಿತಿ, ಒಂದು ವೇಳೆ ಎಲ್ಲ ಕಾರ್ಮಿಕರು, ಅದರಲ್ಲಿ ಈಗ 100 ಜನ ಕಾರ್ಮಿಕರಿರ್ತಾರೆ ಅಂದ್ಕೊಳ್ಳಿ, ಅದರಲ್ಲಿ 50% ಅಥವಾ ಅದಕ್ಕಿಂತ ಹೆಚ್ಚಿನ ಕಾರ್ಮಿಕರು ಸೂಚನೆ ಇಲ್ಲದೆ ಹೊರಡುವ ದಿನವನ್ನು, ಅಂದರೆ ಸೂಚನೆ ಇಲ್ಲದೆ ಆ ದಿನ ಅವರು ರಜೆ ಹಾಕಿದರೆ ಈ ಕೋಡಿನ ಪ್ರಕಾರ ಅದನ್ನು ಸ್ಟ್ರೈಕ್ ಎಂದು ವ್ಯಾಖ್ಯಾನಿಸುತ್ತದೆ ಅಥವಾ ಪರಿಗಣಿಸಲಾಗುತ್ತದೆ. ಅಂದರೆ ಈಗ ಒಂದು ವೇಳೆ 100 ಜನ ಕೆಲಸ ಮಾಡುತ್ತಿದ್ದಲ್ಲಿ ಒಂದು ದಿನ 50 ಜನ ಎಲ್ಲರೂ ಯಾವುದೇ ಆದ ಸೂಚನೆ ಇಲ್ಲದೆ ರಜೆ ಮೇಲೆ ಹೋದರೆ ಅಂಥ ಒಂದು ದಿನವನ್ನು ಇವರು ಸ್ಟ್ರೈಕ್ ಎಂದು ಕನ್ಸಿಡರ್ ಮಾಡ್ತಾರೆ, ಇದರ ಪ್ರಕಾರ 2020ರ ಸಂಹಿತೆಯ ಪ್ರಕಾರ. ನೆಕ್ಸ್ಟ್, ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ 2020 prohibits strikes and lockouts. Right? It prohibits the strike and lockouts during some periods, and this can be asked directly as an MCQ in an examination, like what are the days on which the strike should not be held, or what are the days on which the strike should be held, and the 3 options will be given. You should choose or eliminate the option that is not provided. Industrial Relation Code 2020 prohibits the strikes and lockouts. First is during and up to 7 days after arbitration. That means if at all the arbitration is going on, and see, just imagine on first day of arbitration, on January 1st the arbitration is going on. It says that till the 7th day of arbitration you should not go on the strike, because you should arbitrate. That means you should come to a conclusion based on the table work and not by the strikes. ಇದನ್ನು ಕನ್ನಡದಲ್ಲಿ ನೋಡೋಣ. ಈ ಕೈಗಾರಿಕಾ ಸಂಬಂಧಗಳ ಕೋಡು, ಅಂದರೆ ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020 ಕೆಲವು ಸಮಯಗಳಲ್ಲಿ ನೀವು ಮುಷ್ಕರವನ್ನು ಮಾಡಬಾರದು ಎಂದು ಹೇಳುತ್ತೆ. ಯಾವ ಸಮಯದಲ್ಲಿ? ಮೊದಲನೇದಾಗಿ ಮಧ್ಯಸ್ಥಿಕೆ ಸಮಯದಲ್ಲಿ ಮತ್ತು 7 ದಿನಗಳ ನಂತರ. ಅಂದರೆ ಒಂದು ವೇಳೆ ತಿಳ್ಕೊಳ್ಳಿ, ಈಗ ಜನವರಿ 1ಕ್ಕೆ ಒಂದು ಮಧ್ಯಸ್ಥಿಕೆ ಪೀಠ ಕುಂತಿದೆ ಅಂತ ಅಂದ್ಕೊಳ್ಳಿ. ಜನವರಿ 1ಕ್ಕೆ ಕುಂತಿದೆ ಅಂದಮೇಲೆ 7ನೇ ತಾರೀಕಿನವರೆಗೆ ನೀವು ಮುಷ್ಕರ ಮಾಡಬಾರದೆಂದು ಈ ಸಂಹಿತೆ ಹೇಳುತ್ತದೆ. ನೆಕ್ಸ್ಟ್,
ನ್ಯಾಯಾಲಯ ಅಥವಾ ಮಧ್ಯಸ್ಥಿಕೆಯಲ್ಲಿ ವಿಚಾರಣೆಯ ನಂತರ ಅಥವಾ ಮೊದಲು 60 ದಿನಗಳ ಅವಧಿಯವರೆಗೆ ಯಾವುದೇ ಆದ ಮುಷ್ಕರ ಮಾಡುವಂತಿಲ್ಲ ಎಂದು ಈ ಸಮಿತಿ ಹೇಳುತ್ತದೆ. ಇದನ್ನು ಸಿಂಪಲಾಗಿ ಹೇಳ್ತೀನಿ ತಿಳ್ಕೊಳ್ಳಿ. ಈಗ ಒಂದು ವೇಳೆ ತಿಳ್ಕೊಳ್ಳಿ, ಜನವರಿ 1ನೇ ತಾರೀಕು ನ್ಯಾಯಾಲಯಕ್ಕೆ ಹೋಗಿದೆ, ರೈಟ್. ಇದರ ಹಿಂದಿನ 60 ದಿನಗಳು ಮತ್ತು ಇದರ ಮುಂದಿನ 60 ದಿನಗಳವರೆಗೆ ಯಾವುದೇ ಆದ ಮುಷ್ಕರ ಮಾಡುವುದಿಲ್ಲ ಎಂದು ಈ ಸಂಹಿತೆ ಹೇಳುತ್ತದೆ. ದಟ್ ಮೀನ್ಸ್ ಇಟ್ ಸೇಸ್ ದ್ಯಾಟ್ ಡ್ಯೂರಿಂಗ್ ಆ್ಯಂಡ್ ಅಪ್ ಟು 60 days ಆಫ್ಟರ್ ಆರ್ ಬಿಫೋರ್ ಟ್ರಯಲ್ ಇನ್ ಎ ಕೋರ್ಟ್ ಆರ್ ಆರ್ಬಿಟ್ರೇಟರ್. ಮೀನ್ಸ್ ಇಫ್ ಅಟ್ ಆಲ್ ಆನ್ ಫಸ್ಟ್ ಡೇಟ್ it has gone for the court, then in the past 60 days and for the upcoming 60 days you should not go for the strike. Next, the third criteria is that you should not go on the strike during any period in which the settlement or arbitration award is in effect. That means, see, if at all you have gone to a court or to an arbitrator or to a tribunal and they have passed you the verdict, now within 30 days that verdict should be applied. Do remember this, within 30 days that verdict should be applied. Now it says that, see, just imagine in December you have got the verdict and this verdict will be applied on January, because within 30 days it should be applied, or on December 29th that verdict will be applied. Now this code says that you should not go for the strike during any period in which a settlement or arbitration award is in effect. That means in December till January, and this arbitration, if at all this award is valid till June, do remember this award is valid till June, then you should not go for the strike within this period. ಅಂದರೆ ಈಗ ನೀವು ಮೂರನೇದಾಗಿ ಯಾವ ಸಮಯದಂದು ಮುಷ್ಕರಕ್ಕೆ ಹೋಗಬಾರದೆಂದು ಹೇಳುತ್ತಂದರೆ, ಯಾವುದೇ ಆದ ಒಂದು ತೀರ್ಪು ಬಂದಲ್ಲಿ, ಒಂದು ವಸಾಹತು ಅಥವಾ ಮಧ್ಯಸ್ಥಿಕೆ ಪ್ರಶಸ್ತಿಯು ಜಾರಿಯಲ್ಲಿರುವ ಯಾವುದೇ ಅವಧಿಯಲ್ಲಿ ನೀವು ಮುಷ್ಕರಕ್ಕೆ ಹೋಗಬಾರದೆಂದು ಹೇಳ್ತಾರೆ. ಈಗ ನೀವು ಯಾವುದೇ ಆದ ಒಂದು ವಿವಾದವನ್ನು ತಗೊಂಡು ಕೋರ್ಟಿಗೆ ಹೋದರೆ ಅಥವಾ ಟ್ರಿಬ್ಯುನಲ್ಗೆ ಹೋದಾಗ ಅವರು ಒಂದು ತೀರ್ಪನ್ನು ಕೊಡ್ತಾರೆ. ಆ ತೀರ್ಪು ಜಾರಿ ಮಾಡಲಿಕ್ಕೆ 30 ದಿನಗಳ ಅವಕಾಶ ಇರುತ್ತೆ. ಈಗ ಡಿಸೆಂಬರ್ಗೆ ಆ ತೀರ್ಪು ಬಂದಿದೆ ಅಂತ ಅಂದ್ಕೊಳ್ಳಿ, ಜನವರಿಗೆ ಅದು ಜಾರಿಯಾಗುತ್ತೆ. ಅದೇನು ಹೇಳುತ್ತೆ ಅಂದರೆ, ಈ ತೀರ್ಪು ಕೇವಲ 6 ತಿಂಗಳು ಮಾತ್ರ ಇದು ಜಾರಿಯಲ್ಲಿರುತ್ತೆ. ಆಗ ಜನವರಿಯಿಂದ ಇಟ್ಕೊಂಡು ಜೂನ್ವರೆಗೆ ನಿಮಗೆ ಯಾವುದೇ ಆದ ಮುಷ್ಕರ ಮಾಡಲಿಕ್ಕೆ ಅವಕಾಶವಿರುವುದಿಲ್ಲವೆಂದು ಈ ಸಂಹಿತೆ ಹೇಳುತ್ತದೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನಿಮಗೇನಾದರೂ ಡೌಟ್ ಇದ್ದಲ್ಲಿ ದಯಮಾಡಿ ನೀವು ಕಮೆಂಟಲ್ಲಿ ಕೇಳಿ, ಐ ವಿಲ್ ಟ್ರೈ ಟು ಆನ್ಸರ್. ನೆಕ್ಸ್ಟ್, ಎಂಪ್ಲಾಯೀಸ್ ಮಸ್ಟ್ ರಿಪೋರ್ಟ್ ಟು ದಿ ರೆಲೆವೆಂಟ್ ಗೌರ್ಮೆಂಟ್ ಆ್ಯಂಡ್ ಆರ್ಬಿಟ್ರೇಷನ್ ಆಫೀಸರ್ ವಿದಿನ್ 5 days ಆಫ್ ರಿಸೀವಿಂಗ್ ಆರ್ ಅನೌನ್ಸಿಂಗ್ ದಿ ಸ್ಟ್ರೈಕ್ ಆರ್ ಲಾಕ್ಔಟ್. That means, see, if at all the employee has submitted that they are going for the strike, then he has submitted on April 1, right? Within 5 days, that is within 1 to 6th April, within these days, that is within 5 days, he should provide the relevant report to the government as well as arbitration officer regarding the strike, or else if at all he is doing lockout. ಅಂದರೆ ಯಾವುದೇ ಆದ ಉದ್ಯೋಗದಾತನು ಈಗ ಒಂದು ವೇಳೆ ಕಾರ್ಮಿಕರು ಸ್ಟ್ರೈಕಿಗೆ ಹೋಗ್ತಿದ್ದಾರೆ ಎಂದು ಅವರು ನೋಟಿಸ್ ಕೊಟ್ಟಿದ್ದಲ್ಲಿ, ಆಗ ಉದ್ಯೋಗದಾತನು 5 ದಿನಗಳ ಒಳಗಾಗಿ ಸೂಕ್ತವಾದ ಸರ್ಕಾರ ಅಥವಾ ಮಧ್ಯಸ್ಥಿಕೆ ಅಧಿಕಾರಿಗೆ ಇಂಥ ಒಂದು ಮಾಹಿತಿಯನ್ನು ವರದಿಯೊಂದಿಗೆ ಅವನು ಕೊಡಬೇಕಾಗುತ್ತೆ. ಇಲ್ಲಿ ನೀವು ನೆನಪಿಡಬೇಕಾಗಿದ್ದೇನೆಂದರೆ 5 ದಿನಗಳ ಒಳಗೆ. ನೆಕ್ಸ್ಟ್, ಗ್ರಿವೆನ್ಸ್ ಅಡ್ರೆಸಲ್ ಕಮಿಟಿ, ರೈಟ್? ವಿ ಹ್ಯಾವ್ ಸೀನ್ ದಿಸ್ ಇನ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಆಸ್ ವೆಲ್. ಐ ಥಿಂಕ್ ಯು ರಿಮೆಂಬರ್ ಇಟ್. If you don't remember it, please do revise. Next, under this code, a grievance redressal committee can have up to 10 members instead of maximum 6 members required by the law that is already in place. That means, when we were seeing the Industrial Dispute Act of 1947, it said that in order to form the grievance redressal committee, the members should be 6. Now, this code 2020, which has merged this Industrial Dispute Act of 1947, it says that in order to form a grievance redressal committee, you should have at least 10 members, right? Maximum number of members should be 10. ಅಂದರೆ ಕುಂದುಕೊರತೆಯ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ನಾವು ಕೈಗಾರಿಕಾ ವಿವಾದಗಳ ಕಾಯ್ದೆ 1947 ನೋಡಿದ್ದೇವೆ. ಯಾವುದೇ ಆದ ಒಂದು ಕುಂದುಕೊರತೆಯ ಸಮಿತಿಯನ್ನು ರಚನೆ ಮಾಡಿದ್ದಲ್ಲಿ ಅಲ್ಲಿ ಗರಿಷ್ಠವಾಗಿ 6 ಜನ ಸದಸ್ಯರು ಇರಬೇಕೆಂದು ಅದು ಹೇಳಿತ್ತು. ಆದರೆ ಈ ಸಂಹಿತೆಯ ಪ್ರಕಾರ ಅಂಥ ಒಂದು ಸಮಿತಿಯಲ್ಲಿ 10 ಸದಸ್ಯರು ಇರಬಹುದು ಎಂದು ಹೇಳುತ್ತದೆ.
ಈಗ ನೀವು ಏನು ನೆನಪಿಡಬೇಕಂದ್ರೆ ಮೊದಲು 6 ಇತ್ತು, ಈಗ ಅದು 10 ಜನ ಸದಸ್ಯರಾಗಿದ್ದಾರೆ ಇದರಲ್ಲಿ ಕುಂದುಕೊರತೆಯ ಸಮಿತಿಯಲ್ಲಿ. ನೆಕ್ಸ್ಟ್, ಇಟ್ ಸೇಸ್ ದ್ಯಾಟ್ ದ ಗ್ರಿವೆನ್ಸ್ ರಿಡ್ರೆಸಲ್ committee also needs to have a good number of women working for it. That means, see, if at all 10 members are the members of grievance redressal committee, then it says that try to retrieve maximum number of women who can work for this grievance redressal committee. That means at least try to include 4 members as women or at least as 5 members as women. Then it will be helpful in order to work for the grievance redressal committee. And this is the recommendation or this is information that is given under grievance redressal committee. ಅಂದರೆ ಈಗ ಒಂದು 10 ಜನ ಸದಸ್ಯರಿದ್ದಾರೆ ಅಂತ ಅಂದ್ಕೊಳ್ಳಿ. ಇದೇನು ಹೇಳ್ತಂದ್ರೆ ಈ ಸಮಿತಿಯ ಪ್ರಕಾರ ಅಲ್ಲಿ ಗರಿಷ್ಠವಾಗಿ ಅತಿ ಹೆಚ್ಚಾಗಿ ಮಹಿಳೆಯರನ್ನು ನೀವು ಆ ಕಮಿಟಿಯಲ್ಲಿ ಇಡಲಿಕ್ಕೆ ಟ್ರೈ ಮಾಡಿ. ಅಂದರೆ ಅಟ್ಲೀಸ್ಟ್ ನೀವು 4 ಜನ ಅಥವಾ 5 ಜನ ಮಹಿಳೆಯರಿದ್ದರೆ ಈ ಕುಂದುಕೊರತೆ ಸಮಿತಿಯು ಸೂಕ್ತವಾಗಿ ವರ್ಕ್ ಆಗುತ್ತೆ ಎಂದು ಈ ಸಮಿತಿಯಲ್ಲಿ ಒಂದು ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಆದರೆ ಇದೇನೋ ಮ್ಯಾಂಡೇಟ್ರಿ ಇಲ್ಲ, ನೆನ್ಪಿಟ್ಕೊಳ್ಳಿ, ಇದು ಕಡ್ಡಾಯವಲ್ಲ, ಕೇವಲ ಇದು ಒಂದು ರೆಕಮೆಂಡೇಶನ್ ಆಗಿದೆ. ನೆಕ್ಸ್ಟ್, ದ ಟೈಮ್ ಲಿಮಿಟ್ ಫಾರ್ ಬ್ರಿಂಗಿಂಗ್ ಕಂಪ್ಲೇಂಟ್ಸ್ ಟು ದಿ GRC ಹ್ಯಾಸ್ ಬೀನ್ ಸೆಟ್ ಟು 1 year. ದಟ್ ಮೀನ್ಸ್ ಇಫ್ ಅಟ್ ಆಲ್ ಯು ಹ್ಯಾವ್ ಎನಿ ಗ್ರಿವೆನ್ಸಸ್ ಆ್ಯಂಡ್ ಯು ಹ್ಯಾವ್ got some of the disturbances due to the order, then you should go to the grievance committee within 1 year. Do remember this, the time period is 1 year. ನೀವು ನೆನಪಿಡಬೇಕಾಗಿದ್ದೇನೆಂದರೆ ನಿಮಗೆ ಯಾವುದೇ ಆದ ಒಂದು ಕುಂದುಕೊರತೆ ಇದ್ದಲ್ಲಿ ಈ ಕುಂದುಕೊರತೆ ಸಮಿತಿ ಹತ್ರ ನೀವು 1 ವರ್ಷದ ಒಳಗಾಗಿ ನೀವು ಹೋಗಬೇಕೆಂದು ಹೇಳುತ್ತೆ. ನೀವು 1 ವರ್ಷ ನಿಮಗೆ ಯಾವುದೇ ಆದೊಂದು ಅಪಘಾತವಾಗಿದೆ, ನಿಮಗೆ ಕಾಂಪೆನ್ಸೇಷನ್ ಬೇಕಾಗಿರುತ್ತೆ, ರೈಟ್? ಆ ಕಾಂಪೆನ್ಸೇಷನ್ಗಾಗಿ ನೀವು 1 ವರ್ಷ ಬಿಟ್ಟು ಹೋದಲ್ಲಿ ಇದು ಅಂಥ ಒಂದು ಕುಂದುಕೊರತೆಗಳನ್ನು ಸಮಿತಿಗೆ ಅಡ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಹೇಳುತ್ತಂದರೆ ನೀವು 1 ವರ್ಷದ ಒಳಗಾಗಿ ನಿಮ್ಮದು ಯಾವುದೇ ಆದ ಒಂದು ಕುಂದುಕೊರತೆ ಇದ್ದಲ್ಲಿ ಅದನ್ನು ಈ ಕುಂದುಕೊರತೆ ಸಮಿತಿಗೆ ಒಯ್ಯಬಹುದೆಂದು ಈ ಸಮಿತಿಯಲ್ಲಿ ಕೊಡಲಾಗಿದೆ. ಟೈಮ್ ಲಿಮಿಟ್ ನೆನ್ಪಿಟ್ಕೊಳ್ಳಿ, 1 ವರ್ಷ ಅಂತ. ಆಲ್ಸೋ, ಇಫ್ ಎ ಗ್ರಿವೆನ್ಸ್ isn't resolved by GRC, that is grievance redressal committee, a worker is unhappy with the GRC's decision, the process no longer stays within the industrial establishment. Like what would used to happen in the Industrial Dispute Act of 1947 is that if at all you are not satisfied with the grievance redressal committee, then there was no opportunity that you can claim for the out of the establishment. But now in this code they have provided that the employee can redirect to the conciliation procedure. Do remember this. In this code it is provided that he can redirect that grievance to the conciliation procedures. ಅಂದರೆ ಮೊದಲು ಹೇಗಾಗಿತ್ತು, ಕೈಗಾರಿಕಾ ವಿವಾದಗಳ ಕಾಯ್ದೆ 1947 ಪ್ರಕಾರ ಕುಂದುಕೊರತೆಯಲ್ಲಿ ಯಾವುದಾದರೂ ನಿಮಗೆ ಸೂಕ್ತವಲ್ಲದ ಆದೇಶ ಬಂದಲ್ಲಿ ನೀವು ಆ ಕೇವಲ ಇಂಡಸ್ಟ್ರಿಯಲ್ಲಿ ಮಾತ್ರ ಆ ವಿಷಯ ಉಳಿತಿತ್ತು. ಆದರೆ ಈ ಸಮಿತಿಯಲ್ಲಿ ಏನು ಕೊಟ್ಟಿದ್ದಾರೆಂದರೆ ಕೈಗಾರಿಕಾ ಸ್ಥಾಪನೆಯಲ್ಲಿ ಉಳಿಯುವುದಿಲ್ಲ, ಏಕೆಂದರೆ ಕೆಲಸಗಾರನು ಸಮನ್ವಯ ಕಾರ್ಯವಿಧಾನಗಳಿಗೆ ಮರು ನಿರ್ದೇಶಿಸಬಹುದು. ಅಂದರೆ ಅಂಥ ಒಬ್ಬ ಕೆಲಸಗಾರನು ಸಮನ್ವಯಕ್ಕಾಗಿ ಅದನ್ನು ಮುಂದಕ್ಕೆ ಇಂಡಸ್ಟ್ರಿ ಬಿಟ್ಟು ಹೊರಗಡೆ ಅವನು ಇದಕ್ಕೆ ಹೋಗ್ಬೋದು. ದಟ್ ಈಸ್ ನಥಿಂಗ್ ಬಟ್ ಕನ್ಸಿಲೇಷನ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದೇ ಹ್ಯಾವ್ ಗಿವನ್ ಆಲ್ಸೋ ಅ ಫೈನ್ ದಟ್ ಸೇಸ್ ದ್ಯಾಟ್ ಇಫ್ ಎಟ್ ಆಲ್ an employer doesn't follow this grievance redressal committee, then he should pay a fine of 1 lakh rupees. ಅಂದರೆ ಗ್ರಿವೆನ್ಸ್ ರಿಡ್ರೆಸಲ್ ಕಮಿಟಿ ಅಂದರೆ ಕುಂದುಕೊರತೆಯ ಸಮಿತಿಯನ್ನು ಅನುಸರಿಸದಿದ್ದಕ್ಕಾಗಿ 1 ಲಕ್ಷ ರೂಪಾಯಿವರೆಗೆ ದಂಡವನ್ನು ನೀಡಬಹುದೆಂದು ಅಂದರೆ ವಿಧಿಸಲಾಗುತ್ತದೆ. ಅದಕ್ಕಾಗಿ ಉದ್ಯೋಗದಾತನು ಇದಕ್ಕೆ ಗಮನ ಹರಿಸಬೇಕೆಂದು ಈ ಸಮಿತಿಯಲ್ಲಿ ಇನ್ಫಾರ್ಮೇಷನ್ ಕೊಡಲಾಗಿದೆ. ನೆಕ್ಸ್ಟ್, ಸ್ಟ್ಯಾಂಡಿಂಗ್ ಆರ್ಡರ್ಸ್. ಓನ್ಲಿ ಫ್ಯಾಕ್ಟರೀಸ್ ದಟ್ ಹ್ಯಾಡ್ 100 or more employees and were covered by the Standing Orders Act had to make standing orders and get them certified. Right? What would have to happen in Standing Orders Act of 1946? They said that if at all the 100 or more employees are working in your organization, you should provide the standing order and you should get it certified from the certifying officer. What is standing order? It is nothing but the information such as what is the timing of the industry, right? What is the time period in which the employee should come and what is the time period he should leave. What is the salary mode payment, in how many days you will pay him the salary, and what are the benefits that are provided for the workmen. These kind of information are provided in standing orders. Now, this recent code on 2020, it has modified. It says that initially it was 100 members. Now it says that if at all, in order to get the certifying
ಸ್ಟ್ಯಾಂಡಿಂಗ್ ಆರ್ಡರ್, the industry should have at least 300 members. ಸ್ಥಾಯಿ ಆದೇಶಗಳು, ನಾವು ಸ್ಥಾಯಿ ಆದೇಶಗಳ ಕಾಯ್ದೆ 1946 ನೋಡಿದ್ದೇವೆ. ಅದರಲ್ಲಿ ಯಾವುದೇ ಆದ ಒಂದು ಕೈಗಾರಿಕಾ ಉದ್ಯಮದಲ್ಲಿ ಸ್ಥಾಯಿ ಆದೇಶ ಮಾಡಬೇಕಾದರೆ 100 ಜನ ಕೆಲಸಗಾರರು ಇರಬೇಕೆಂದು ಹೇಳಿತ್ತು. ಆದರೆ ಈ ಹೊಸ ಸಮಿತಿಯಲ್ಲಿ ಅದೇನು ಹೇಳುತ್ತಂದರೆ ಮಿನಿಮಮ್ ಆಗಿ 300 ಜನ ಇದ್ದಲ್ಲಿ ನೀವು ಅಂಥ ಒಂದು ಸ್ಥಾಯಿ ಆದೇಶ ಮಾಡಬೇಕು, ಅದನ್ನು ಕಡ್ಡಾಯ ಮಾಡುತ್ತೆ. ಆದರೆ ಮೊದಲು ಹೇಗಿತ್ತು, ಕೇವಲ 100 ಜನ ಇತ್ತು. ಆದರೆ ಈಗ 300 ಜನ ಇದ್ದಲ್ಲಿ ಮಾಡಬೇಕಾಗುತ್ತೆ. ಇದೇನಾಗುತ್ತೆ, ಒನ್ ಟೈಪ್ ಡಿಸ್ಅಡ್ವಾಂಟೇಜ್ ಆಗುತ್ತೆ, ರೈಟ್. ಈಗ ಹೊಸದಾಗಿ ಯಾರಾದರೂ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದರೆ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಇದ್ದರೆ ಮಾತ್ರ ಕಾರ್ಮಿಕರಿಗೆ ಅದು ಹೆಲ್ಪ್ ಆಗುತ್ತೆ. ಒಂದು ವೇಳೆ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಇರದಿದ್ದರೆ ಅವರಿಗೆ ಯಾವುದೇ ಆದ ಸೌಲಭ್ಯ ಕರೆಕ್ಟಾಗಿ ಇರುವುದಿಲ್ಲ. ಯಾಕಂದರೆ ಯಾವುದೇ ಆದ ಸೌಲಭ್ಯವನ್ನು ಬರೆದಿರುವುದಿಲ್ಲ. ಅದಕ್ಕಾಗಿ ನೀವು ಅದನ್ನು ಯಾರ ಮುಂದೆ ಹೇಳೋಕ್ಕೂ ಆಗೋದಿಲ್ಲ. ಒಂದು ವೇಳೆ ನಿಮಗೆ 100 ಜನ ಇದ್ದಲ್ಲಿ ನೀವು ಸ್ಥಾಯಿ ಆದೇಶಗಳನ್ನು ಕೊಟ್ಟರೆ ಅವರಿಗೂ ಅದು ಹೆಲ್ಪ್ ಆಗುತ್ತೆ. ಆದರೆ ಈಗೇನು ಮಾಡಿದ್ದಾರೆ ಅಂದರೆ 300 ಜನ ಇರಬೇಕಂತ ಹೇಳ್ತಾರೆ. ಒಂದು ವೇಳೆ 300 ಜನ ಇದ್ದಲ್ಲಿ ಕೆಲಸ ಉದ್ಯೋಗದಾತನ ಏನು ಮಾಡ್ತಾನೆ, ಕೇವಲ 200 ಜನನ ಹೈಯರ್ ಮಾಡೋದು. ಅಂದರೆ 200 ಜನ ಮಾತ್ರ ಕೆಲಸಕ್ಕೆ ಇಟ್ಕೊಳ್ಳೋದು, 100 ಜನ ಇಟ್ಕೊಳ್ಳೋದು. ಯಾಕೆ 100 ಜನ ಇಟ್ಕೊಂಡ್ರೆ ಮತ್ತೆ ನೀವು ಸ್ಥಾಯಿ ಆದೇಶ ಕೊಡಬೇಕಾಗುತ್ತೆ. ಸೊ ಹೀಗಾಗಿ ಇದೊಂದು ಡಿಸ್ಅಡ್ವಾಂಟೇಜ್ ಎಂದು ಪರಿಗಣಿಸಲಾಗುತ್ತೆ. ಆದರೆ ಈ ಸಮಿತಿಯ ಪ್ರಕಾರ ಎಷ್ಟು ಜನ ಇರಬೇಕು ಎಂದು, ಯಾವುದೇ ಆದ ಒಂದು ಸ್ಥಾಯಿ ಆದೇಶ ಮಾಡಲಿಕ್ಕೆ ಎಷ್ಟು ಜನ ಇರಬೇಕೆಂದು ಕೇಳಿದ್ದಲ್ಲಿ ಈ ಸಮಿತಿಯ ಪ್ರಕಾರ ಹೇಳ್ತಾ ಇದ್ದೀನಿ ನಾನು, ಉತ್ತರ ಬಂದು 300 ಜನ. ನೆಕ್ಸ್ಟ್, ಇಟ್ ಆಲ್ಸೋ ಸೇಸ್ ದ್ಯಾಟ್ information technology enabled services units will need CSO, that is certified standing orders, unless the code gives them a specific or conditional exemption. That means whichever IT companies are there, they should also provide the standing orders or certified standing orders unless and until they have been exempted from such services. ಅಂದರೆ ಈಗಿನ ಪ್ರಕಾರ, ಈ ಸಮಿತಿಯ ಪ್ರಕಾರ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಸೇವೆಗಳನ್ನು ಹೊಂದಿರುವ ಯಾವುದೇ ಆದ ಒಂದು ಉದ್ಯೋಗವು ಅಂಥ ಒಂದು IT ಕಂಪ್ನಿಯಲ್ಲಿಯೂ ಕೂಡ ನೀವು ಸರ್ಟಿಫೈಡ್ ಸ್ಟ್ಯಾಂಡಿಂಗ್ ಆರ್ಡರ್ ಅಂದರೆ ಪ್ರಮಾಣೀಕರಿಸುವ ಸ್ಥಾಯಿ ಆದೇಶಗಳನ್ನು ಮಾಡಬೇಕೆಂದು ಈ ಸಮಿತಿಯಲ್ಲಿ ಹೇಳಲಾಗಿದೆ. ಮೊದಲೇನಾಗಿತ್ತು, ಈ IT ಮತ್ತು ITES ಈ ಕೈಗಾರಿಕಾ ವಿವಾದಗಳ ಕಾಯ್ದೆ ಆಗಲಿ ಅಥವಾ ಸ್ಥಾಯಿ ಆದೇಶಗಳ ಕಾಯ್ದೆ 1946ರಲ್ಲಿ ಕವರ್ ಮಾಡಿರೋದಿಲ್ಲ. ಆದರೆ ಈ ಸಮಿತಿಯಲ್ಲಿ ಇದನ್ನು ಕವರ್ ಮಾಡಿದ್ದಾರೆ. Next, the other information regarding standing orders, it says that why this standing orders has raised to 300. It says that recently in COVID-19, this number, most of the states increased this number, and in order to bring the uniformity, the code gave a broader definition of what an industrial establishment is and raised the number of workers needed for CSO to apply at least 300 or more. And this will promote uniformity and get rid of the need for a CSO for new smaller industrial establishments. ಇದನ್ನು ಮಾಡಲಿಕ್ಕೆ ಕಾರಣ ಏನಂದರೆ, ಕೆಲವು ಸ್ಟೇಟ್ಗಳನ್ನು ಇದನ್ನು 50 ಜನ ಇದ್ದರೆ ನೀವು CSO ಮಾಡಬೇಕು, ಅಂದರೆ ಸರ್ಟಿಫೈಯಿಂಗ್ ಸ್ಟ್ಯಾಂಡಿಂಗ್ ಆರ್ಡರ್ ಅಥವಾ ಸ್ಥಾಯಿ ಆದೇಶಗಳನ್ನು ಮಾಡಬೇಕಂತ ಹೇಳಿತು. ಕೆಲವೊಂದು ಸ್ಟೇಟ್ಗಳೇನು ಮಾಡಿದವು, 200 ಜನ ಇದ್ದಲ್ಲಿ ನೀವು ಸ್ಥಾಯಿ ಆದೇಶಗಳನ್ನು ಮಾಡಿ ಎಂದು ಹೇಳಿತು. ಅದಕ್ಕಾಗಿ ಒಂದು ಸಮಾನತೆ ತರಲಿಕ್ಕಾಗಿ ಈ 300 ಜನ ಲಿಮಿಟನ್ನು ಇಟ್ಟಿದ್ದಾರೆ. ಸೊ ಹೀಗಾಗಿ ಆಲ್ ಓವರ್ ಇಂಡಿಯಾ ಈಗ 300 ಜನ ಇದ್ದಲ್ಲಿ ಯಾವುದೇ ಆದ ಒಂದು ಕೈಗಾರಿಕಾ ಸಂಸ್ಥೆಯಾಗಿದ್ದಲ್ಲಿ ಅಂಥ ಸ್ಥಾಯಿ ಆದೇಶಗಳನ್ನು ಮಾಡಬೇಕೆಂದು ಈ ಸಮಿತಿ ಹೇಳುತ್ತದೆ. ನೆಕ್ಸ್ಟ್, ನೆಗೋಷಿಯೇಷನ್ ಯೂನಿಯನ್ ಆರ್ ಕೌನ್ಸಿಲ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೀಸ್ ಟರ್ಮ್ಸ್ ಆರ್ ಇನ್ಕ್ಲೂಡೆಡ್ ರೀಸೆಂಟ್ಲಿ ಇನ್ ದಿಸ್ ಕೋಡ್ ಆ್ಯಂಡ್ ದೀಸ್ ಟರ್ಮ್ಸ್ ಆರ್ ನಾಟ್ ಇನ್ ದಿ ಪ್ರೀವಿಯಸ್ ಎನಿ ಆಫ್ ದಿ ಆ್ಯಕ್ಟ್ಸ್. ನೆನ್ಪಿಟ್ಕೊಳ್ಳಿ, ಈ ನೆಗೋಷಿಯೇಷನ್ ಕೌನ್ಸಿಲ್ ಅಂದರೆ ಕನ್ನಡದಲ್ಲಿ ಸಂಧಾನ ಕೌನ್ಸಿಲ್ ಅಥವಾ ಸಂಧಾನ ಒಂದು ಪಕ್ಷವಾಗಲಿ, ಈ ಪದಗಳನ್ನು ಹೊಸದಾಗಿ ಈ ಸಮಿತಿಯಲ್ಲಿ ಮಾತ್ರ ಆ್ಯಡ್ ಮಾಡಲಾಗಿದೆ. ಹಿಂದಿನ ಯಾವುದೇ ಆದ ಕಾಯ್ದೆಗಳಲ್ಲಿ ಈ ಪದಗಳ ಮೇಲೆ ಯಾವುದೇ ಆದ ವ್ಯಾಖ್ಯಾನವಿಲ್ಲ. ಸೊ ಹೀಗಾಗಿ ಎಕ್ಸಾಮಿನೇಷನ್ಗೆ ಈ ಕ್ವಶನನ್ನು ಕೇಳುವ 100% ಚಾನ್ಸ್ ಇದೆ. ಸೊ ದಯಮಾಡಿ ಇದನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೆಗೋಷಿಯೇಷನ್ ಯೂನಿಯನ್ ಆರ್ ನೆಗೋಷಿಯೇಟಿಂಗ್ ಯೂನಿಯನ್ ಆರ್ ನೆಗೋಷಿಯೇಟಿಂಗ್ ಕೌನ್ಸಿಲ್. The code says that a negotiating union or a council is only group that can talk through the employer of an industrial establishment on matters to be prescribed. See, what would used to happen in the initial past as per Trade Union Act, it says that whenever you have any grievances, take it to the trade union will talk to the management. And what would used to happen, in one industry there were multiple trade unions, right? Now what this code has done is that
if you have any of the grievances, you should go to the negotiating council, and that negotiating council will only one negotiating council in each and every industry. ಕನ್ನಡದಲ್ಲಿ ಇದನ್ನು ತಿಳ್ಕೋಬೇಕಾದ್ರೆ ಸಂಧಾನ ಒಕ್ಕೂಟು ಅಥವಾ ಮಂಡಳಿಯು ಸೂಚಿಸಬೇಕಾದ ವಿಷಯಗಳ ಬಗ್ಗೆ ಕೈಗಾರಿಕಾ ಸ್ಥಾಪನೆಯ ಉದ್ಯೋಗದಾತರೊಂದಿಗೆ ಮಾತನಾಡಬಹುದು ಮತ್ತು ಏಕೈಕ ಗುಂಪು ಎಂದು ಈ ಕೋಡು ಹೇಳುತ್ತದೆ. ಅಂದರೆ ನಿಮಗೆ ಯಾವುದೇ ಆದರೂ ಒಂದು ಕುಂದುಕೊರತೆ ಇದ್ದಲ್ಲಿ, ನಿಮಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನೀವು ನಿರ್ವಹಣಾ ಪ್ರಾಧಿಕಾರಕ್ಕೆ ಡೈರೆಕ್ಟಾಗಿ ಹೋಗಲಿಕ್ಕೆ ಬರೋದಿಲ್ಲ. ಮೊದಲು ಹೇಗಿತ್ತು, ಯಾವುದಾದ್ರೂ ಒಂದು ಟ್ರೇಡ್ ಯೂನಿಯನ್ ಹತ್ರ ಹೋಗಿ ಅವರು ನಿಮಗೆ ನಿಮ್ಮ ಏನಾದರೂ ಬೇಡಿಕೆಗಳಿದ್ದಲ್ಲಿ ಅದನ್ನು ಮ್ಯಾನೇಜ್ಮೆಂಟ್ ಮುಂದೆ ಇಡ್ತಿದ್ರು, ಅಂದರೆ ನಿರ್ವಹಣಾ ಪ್ರಾಧಿಕಾರ ಮುಂದೆ ಇಡ್ತಿದ್ರು. ಆದರೆ ಈಗೇನು ಮಾಡಿದ್ದಾರೆ ಅಂದರೆ ಈ ಸಂಧಾನ ಮಂಡಳಿ ಅಥವಾ ಸಂಧಾನ ಒಕ್ಕೂಟ ಒಂದಿರುತ್ತೆ. ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಕೇವಲ ಒಂದೇ ಒಂದು ಸಂಧಾನ ಒಕ್ಕೂಟ ಇರುತ್ತೆ. ನಿಮಗೆ ಯಾವುದಾದ್ರೂ ಒಂದು ಕುಂದುಕೊರತೆಗಳಿದ್ದಲ್ಲಿ, ಸಮಸ್ಯೆ ಇದ್ದಲ್ಲಿ ಅಂಥ ಒಂದು ಸಂಧಾನ ಒಕ್ಕೂಟಕ್ಕೆ ನೀವು ಹೋಗಬೇಕು. ಆ ಸಂಧಾನ ಒಕ್ಕೂಟ ಮಾತ್ರ ನಿರ್ವಹಣಾ ಪ್ರಾಧಿಕಾರಕ್ಕೆ ಮಾತಾಡಬಹುದು. ಇನ್ನುಳಿದ ಯಾವುದೇ ಆದ ಟ್ರೇಡ್ ಯೂನಿಯನ್ಗಳು ಮಾತಾಡಲಿಕ್ಕೆ ಆಗುವುದಿಲ್ಲ ಎಂದು ಈ ಕೋಡ್ನಲ್ಲಿ ಹೇಳಲಾಗಿದೆ. ನಾವು who can decide or who will be the negotiating union or council? It says that a registered trade union, that is the only trade union in workplace or has at least 51% of workers as members, will be recognized the only negotiating body for the workplace. It says that in order to be a negotiating union or negotiating council, right, the minimum number or percentage of workers that are registered in the trade union should be 51%. Do remember this. What is the minimum number? 51%. That means ಈಗ 100 ಜನ ಸದಸ್ಯರಿದ್ದಾರೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ 51 ಜನ ಒಂದು ಟ್ರೇಡ್ ಯೂನಿಯನ್ನಲ್ಲಿ ಮೆಂಬರ್ ಆಗಿದ್ದರೆ ಇಂಥ ಒಂದು ಟ್ರೇಡ್ ಯೂನಿಯನನ್ನು ನೆಗೋಷಿಯೇಟಿಂಗ್ ಯೂನಿಯನ್ ಅಂದರೆ ಸಂಧಾನದ ಒಕ್ಕೂಟವೆಂದು ಪರಿಗಣಿಸಬಹುದು ಎಂದು ಈ ಸಂಹಿತೆ ಹೇಳುತ್ತದೆ. ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಯು. If at all, again the second criteria is given, if at all there are more than one trade union and no single trade union has such majority, which majority? That is 51%. A negotiating council with at least 20% of workers as members must be made up representatives from all major trade unions. This council will be only the group that can negotiate. That means, see, I will try to explain you with an example. Just imagine, in any of the industry there are 10 trade unions, right? And in each of the trade union there is just 10%, 20% of the members registered. Now, what will happen? There is no majority of 51% in any of the trade union. In order to form a negotiating council, a separate trade union will be formed in which there will be representatives from each of the trade union. Now, this body is nothing but union, negotiating union or negotiating council. ಅಂದರೆ ಈಗ ಒಂದು ವೇಳೆ ಯಾವುದೇ ಆದ ಒಂದು ಕೈಗಾರಿಕಾ ಸಂಸ್ಥೆಯಲ್ಲಿ 51% ಕೈಗಾರಿಕಾ ಉದ್ಯಮಿಗಳು ಅಂದರೆ ಉದ್ಯೋಗಿಗಳು 51% ಉದ್ಯೋಗಿಗಳು ಅದರಲ್ಲಿ ನೋಂದಾಯಿತ ಆಗಿರಲಿಲ್ಲವೆಂದರೆ ಮತ್ತು ಒಂದು ಉದ್ಯೋಗದಲ್ಲಿ 10 ಟ್ರೇಡ್ ಯೂನಿಯನ್ಗಳಿದ್ದಾವೆ ಅಂತ ಅಂದ್ಕೊಳ್ಳಿ, ರೈಟ್? ಆಗೇನು ಮಾಡ್ತಾರೆ, 51% ಇರ್ತಕ್ಕಂಥ ಯಾವುದೇ ಆದ ಟ್ರೇಡ್ ಯೂನಿಯನ್ ಇರೋದಿಲ್ಲ. ಅದಕ್ಕೇನು ಮಾಡಬೇಕು, ಒಂದು ಸಪ್ರೇಟ್ ಸಂಧಾನ ಯೂನಿಯನ್ ಮಾಡ್ತಾರೆ. ಇದರಲ್ಲಿ ಕನಿಷ್ಠ ಪಕ್ಷ ಈ ಪ್ರತಿಯೊಂದು ಟ್ರೇಡ್ ಯೂನಿಯನ್ನ ಎಲ್ಲ ಸದಸ್ಯರನ್ನು ಒಳಗೊಂಡಿರುತ್ತೆ ಮತ್ತು ಇದು 20% ಈ ಎಲ್ಲ ಟ್ರೇಡ್ ಯೂನಿಯನ್ಗಳು 20% ಅಂಥ ಒಂದು ಬಾಡಿಯನ್ನು ಸಂಧಾನ ಒಕ್ಕೂಟ ಅಥವಾ ಮಂಡಳಿ ಎಂದು ಸೂಚಿಸಬಹುದು ಎಂದು ಈ ಸಂಹಿತೆ ಹೇಳುತ್ತದೆ. ಹೋಪ್ ದಿಸ್ ಈಸ್ ಕ್ಲಿಯರ್. ಇಫ್ ಇಟ್ ಆಲ್ ಇಟ್ಸ್ ಕನ್ಫ್ಯೂಷನ್, ಪ್ಲೀಸ್ ಡು ವಾಚ್ ಅಗೇನ್ ಬಿಕಾಸ್ ದಿಸ್ ಈಸ್ ಸಮ್ ಕ್ರಿಟಿಕಲ್ ಕಾನ್ಸೆಪ್ಟ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ and mark my words that the question for sure will be asked from these sections. Next, the time limit for disciplinary action. ಅಂದರೆ ಶಿಸ್ತಿನ ಕ್ರಮಕ್ಕಾಗಿ ಒಂದು ಸಮಯ ಮಿತಿಯನ್ನು ಕೊಡಲಾಗಿದೆ. ಅದೇನೆಂದು ನೋಡೋಣ. The code says that an investigation or inquiry into a worker's wrongdoing that leads to his suspension from work must be finished within 90 days. ಅಂದರೆ ಕೆಲಸದಿಂದ ಅಮಾನತುಗೊಳ್ಳಲು ಕಾರಣವಾಗುವ ಕೆಲಸಗಾರನ ತಪ್ಪಿನ ತನಿಖೆಯು ಅಥವಾ ಅಂಥ ಒಂದು ವಿಚಾರಣೆಯನ್ನು 90 ದಿನಗಳಲ್ಲಿ ನೀವು ಪೂರ್ಣಗೊಳಿಸಬೇಕೆಂದು ಈ ಸಂಹಿತೆ ಹೇಳುತ್ತದೆ. ಈಗ ನೀವು ಏನು ನೆನಪಿಡಬೇಕಂದ್ರೆ ಇಲ್ಲಿ ಕೇವಲ 90 ದಿನಗಳಲ್ಲಿ ಅಂಥ ಒಂದು ವಿಚಾರಣೆಯಾಗಲಿ ಅಥವಾ ಅಂಥ ಒಂದು ತನಿಖೆ ಆಗಲಿ 90 ದಿನಗಳಲ್ಲಿ ಪೂರ್ಣವಾಗಬೇಕು. ನೆಕ್ಸ್ಟ್, ಕ್ಲೋಸ್ಯೂರ್, ಲೇ ಆಫ್ ಆ್ಯಂಡ್ ರಿಟ್ರೆಚ್ಮೆಂಟ್. ಅಂದರೆ ಮುಚ್ಚುವಿಕೆ, ಲೇ ಆಫ್ ಆಗಲಿ ಅಥವಾ ಹಿಮ್ಮೆಟ್ಟುವಿಕೆ, ಈ ರೀತಿಯಾದ
ಪ್ರೊವಿಷನ್ಸನ್ನು ಈ ಸಮಿತಿಯಲ್ಲಿ ಕೊಡಲಾಗಿದೆ. ಅದು ಕೆಲವು ಪ್ರೊವಿಷನ್ಸನ್ನು ಚೇಂಜ್ ಮಾಡಿದ್ದಾರೆ. ಅದೇನು ಹೇಳುತ್ತಂದರೆ, ಅಂಡರ್ ದಿಸ್ ಕೋಡ್ ದ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಲೈಕ್ ಫ್ಯಾಕ್ಟ್ರೀಸ್, ಮೈನ್ಸ್, ಪ್ಲಾಂಟೇಶನ್ಸ್ only need permission from the government to close or lay off or retrench their workers if they had 300 or more workers on an average per working day in the previous year. That means if at all the employer want to lay off their employees, he should get the permission from the government only if he has 300 plus members in his organization on any of the previous days, not on one day, but on any of the previous days. If he has 300 workers, then he will be under compulsion that he should take the permission from the government in order to lay off those employees. ಅಂದರೆ ಈ ಸಮಿತಿ ಏನು ಹೇಳುತ್ತಂದರೆ, ಒಂದು ವೇಳೆ ಯಾವುದೇ ಆದ ಉದ್ಯೋಗದಾತನು ಕೆಲವು ಕೆಲಸಗಾರನನ್ನು ಅಥವಾ ಕಾರ್ಮಿಕರನ್ನು ಅವನು ಕೆಲಸದಿಂದ ತೆಗೆದುಹಾಕುವುದಕ್ಕಾಗಿ ಅಥವಾ ಲೇ ಆಫ್ ಮಾಡಲಿಕ್ಕೆ ಮುಂದಾದಲ್ಲಿ ಅವನ ಕಾರ್ಖಾನೆಯಲ್ಲಿ 300 ಜನ ಅಥವಾ 300ಕ್ಕಿಂತ ಹೆಚ್ಚು ಜನ ಯಾವುದಾದ್ರೂ ಹಿಂದಿನ ಒಂದು ವರ್ಷದಲ್ಲಿ ಒಂದು ದಿನ ಮಾತ್ರ ಈ ರೀತಿಯಾದ, ಅಂದರೆ ಆನ್ ಆನ್ ಎವರೇಜ್, ಒಂದು ದಿನ ಅಂದರೆ ಆನ್ ಆನ್ ಎವರೇಜ್. ಈಗ ನೀವು 12 ತಿಂಗಳು ತೊಗೊಂಡಲ್ಲಿ 12 ತಿಂಗಳಲ್ಲಿ ಪ್ರತಿದಿನ ಎಷ್ಟು ಜನ ಬರ್ತಾರೆ ಅದು ಗೊತ್ತಿಲ್ಲ. ಆದರೆ ಈ ಥರ ಎವರೇಜ್ ತೊಗೊಂಡ ಮೇಲೆ ಪ್ರತಿದಿನ ನಿಮಗೆ 300 ಜನ ಅಂತ ಬರ್ತಾ ಇದ್ದರೆ ಅಂಥ ಒಬ್ಬ ಉದ್ಯೋಗದಾತನು ಸರ್ಕಾರದಿಂದ, ಸೂಕ್ತವಾದ ಸರ್ಕಾರದಿಂದ ಅವನು ಪರ್ಮಿಷನ್ ತೊಗೋಬೇಕು. ಏನಂತ, ನಾನು ಇಷ್ಟು ಜನ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕ್ತಾ ಇದ್ದೀನಿ ಅಥವಾ ಇವ್ರನ್ನ ಲೇ ಆಫ್ ಮಾಡ್ತಾ ಇದ್ದೀನಿ ಅಂಥ ಒಂದು ಪರ್ಮಿಷನ್ ಯಾವಾಗ ತೊಗೋಬೇಕಂತ ಕೇಳಿದ್ದಲ್ಲಿ 300 ಜನ ಇದ್ದಲ್ಲಿ ಮಾತ್ರ ಅಂಥ ಒಂದು ಪರ್ಮಿಷನ್ ತೊಗೋಬೇಕಾಗುತ್ತೆ. ನೆಕ್ಸ್ಟ್, ದ ಸೆಕೆಂಡ್ ಪ್ರೊವಿಷನ್ ದಟ್ ಈಸ್ ಪ್ರೊವೈಡೆಡ್ ಈಸ್ also the appropriate government has the power to make this limit higher. Do remember, you should remember this point is that the government can only make the limit higher, but it can't reduce that limit. That means if at all the employer has to take the permission if there are 300 or more employees, right? The employer, that means the government can't reduce this 300 to 200, but it can raise it to 400. Do remember this. ಸೊ ದಿಸ್ ಈಸ್ ಸಿಂಪಲ್ ಕಾನ್ಸೆಪ್ಟ್. ಅಂದರೆ ಯಾವುದೇ ಆದ ಉದ್ಯೋಗದಾತನು ಕಾರ್ಮಿಕರನ್ನು ತೆಗೆದುಹಾಕಲಿಕ್ಕೆ ಮುಂದಾದಲ್ಲಿ ಅವನು 300 ಜನ ಇದ್ದಲ್ಲಿ ಗೌರ್ಮೆಂಟಿನ ಪರ್ಮಿಷನ್ ತೊಗೋಬೇಕಾಗುತ್ತೆ. ಒಂದು ವೇಳೆ 300 ಜನಕ್ಕಿಂತ ಹೆಚ್ಚು, ಅಂದರೆ ಈಗ ಸರ್ಕಾರ ಏನು ಮಾಡ್ಬೋದು, 300 ಜನಕ್ಕಿಂತ ತೆಗೆದು 200 ಜನ ಲಿಮಿಟ್ ಅಂತ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಇದನ್ನು 400 ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಇದನ್ನು ಹೈಯರ್ ಲಿಮಿಟ್ ಮಾಡ್ಬೋದು, ಹೊರತು ಲೋವರ್ ಲಿಮಿಟ್ ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರವಿಲ್ಲವೆಂದು ಈ ಸಮಿತಿಯಲ್ಲಿ ಹೇಳಲಾಗಿದೆ. ದ ಕರೆಂಟ್ ಲಾ ಸೆಟ್ಸ್ ದಿಸ್ ನಂಬರ್ ಟು 100 ವರ್ಕರ್ಸ್. ಡು ರಿಮೆಂಬರ್, ಈಗ ಈ ಸಮಿತಿಯಲ್ಲಿ ಏನು ಹೇಳಿದ್ದಾರೆ, 300 ಜನ ಇದ್ದಲ್ಲಿ ನೀವು ಪರ್ಮಿಷನ್ ತೊಗೋಬೇಕಂತ ಹೇಳ್ತಿದ್ರು. ಆದರೆ ಹಿಂದಿನ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್, ಅಂದರೆ ಕೈಗಾರಿಕಾ ವಿವಾದಗಳ ಕಾಯ್ದೆ 1947 ಪ್ರಕಾರ ಅದು ಹೇಗಿತ್ತಂದರೆ 100 ಜನ ಕೆಲಸಗಾರರಿದ್ದಲ್ಲಿ ನೀವು ಅಂಥ ಪರ್ಮಿಷನ್ ತೊಗೋಬೇಕಾಗಿತ್ತು. ಆದರೆ ಇದನ್ನು ಈಗ 100 ಜನ ಇದ್ದಲ್ಲಿ ತೆಗೆದು 300 ಜನ ಮಾಡಲಿದೆ. ಅಂದರೆ ಸೇಮ್ ಸ್ಥಾಯಿ ಆದೇಶ ಹೇಗೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇದನ್ನು ಕೂಡ ಮಾಡಿಫೈ ಮಾಡಿದ್ದಾರೆ. ನೆಕ್ಸ್ಟ್, ರೀಸ್ಕಿಲ್ಲಿಂಗ್ ಫಂಡ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಶ್ಯೂರ್ ದ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದಿಸ್ ಸೆಕ್ಷನ್. ಇದು ಭಾಳ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಹಿಂದಿನ ಯಾವುದೇ ಆದ ಕಾಯ್ದೆಗಳಲ್ಲಿ ಈ ವರ್ಡನ್ನು ಕೊಟ್ಟಿಲ್ಲ ಮತ್ತು ಇದರ ಬಗ್ಗೆ ವ್ಯಾಖ್ಯಾನನೂ ಕೂಡ ಕೊಟ್ಟಿಲ್ಲ. ಇದು ಹೊಸ ಪ್ರೊವಿಷನನ್ನು ಈ ಸಮಿತಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ರೀಸ್ಕಿಲ್ಲಿಂಗ್ ಫಂಡ್ಸ್ ಫಾರ್ ಲೇಡ್ ಆಫ್ ಎಂಪ್ಲಾಯೀಸ್ ಅಂದರೆ ಮರು ಕೌಶಲ್ಯ ನಿಧಿ. ಯಾರಿಗೆ ವಜಾ ಮಾಡಿದ ಉದ್ಯೋಗಿಗಳಿಗೆ ಮರು ಕೌಶಲ್ಯ ನಿಧಿಗಳ ಬಗ್ಗೆ ಈ ಸಮಿತಿ ಮಾತಾಡುತ್ತೆ. ಅದೇನು ಹೇಳುತ್ತಂದರೆ, The Industrial Relation Code 2020 says that an employer who fires an employee must set up a reskilling fund to help the employee learn new skills. The following amounts will be given into the fund. Which are those amounts? First is employer's contribution, which will be an amount equal to 15 days of the laid off worker's salary. And second, contribution from other sources. Other sources may be different. Don't go into the detail. The only one you need to remember is that the employee's contribution, which will be an amount equal to 15 days of the laid off worker's salary. See, I will try to explain you it in detail. It says that whenever an employee is laid off, the employer should provide reskilling funds. And that amount, what is the amount that should be given? It is nothing but, if at all his salary is 30,000, do remember his salary is 30,000 and he is removed. Now, the employer should give him reskilling fund as 15,000. Right? Why? Because this 30,000 is for 30 days. What is the 15 days amount? It will be 15,000 rupees.
and it also says that this amount shall be paid to the worker's account within 45 days of the worker's termination. ಅಂದರೆ ಮರು ಕೌಶಲ್ಯ ನಿಧಿ ಯಾವುದೇ ಆದ ಒಬ್ಬ ಉದ್ಯೋಗದಾತನು ಒಬ್ಬ ವ್ಯಕ್ತಿಯನ್ನು ಕೆಲಸದಿಂದ ತೆಗೆದುಹಾಕಿದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಗೆ ಮರು ಕೌಶಲ್ಯ ನಿಧಿ ಎಂದು ಸ್ಥಾಪನೆ ಮಾಡಬೇಕು ಮತ್ತು ಆ ಮರು ಕೌಶಲ್ಯ ನಿಧಿಯಲ್ಲಿ ಯಾವ ಹಣವನ್ನು ಪಾವತಿಸಬೇಕೆಂದು ಈ ಸಮಿತಿ ಹೇಳುತ್ತೆ. ಮೊದಲನೇದಾಗಿ ಉದ್ಯೋಗದಾತನ ಕೊಡುಗೆಯು ವಜಾಗೊಳಿಸಿದ ಕೆಲಸಗಾರನ ಸಂಬಳದ 15 ದಿನಗಳಿಗೆ ಸಮಾನವಾಗಿರುತ್ತದೆ. ಅಂದರೆ ಅದರ ಅರ್ಥ ಏನು? ಈಗ ಒಬ್ಬ ವ್ಯಕ್ತಿಗೆ 30,000 ರೂಪಾಯಿ ಪೇಮೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಅವನನ್ನು ವಜಾ ಮಾಡ್ತಾರೆ. ವಜಾ ಮಾಡಿದ ಮೇಲೆ 15 ದಿನಗಳ ಸ್ಯಾಲ್ರಿ ಅಂದರೆ 15,000 ರೂಪಾಯಿ ಅವನ ಮರು ಕೌಶಲ್ಯ ನಿಧಿಗೆ ಕೊಡಬೇಕಾಗತ್ತೆ. ಯಾರು? ಉದ್ಯೋಗದಾತನು. ಇದು ಮೊದಲನೇದು. ಇನ್ನು ಎರಡನೇದಾಗಿ ಯಾವ ಹಣ ಬರುತ್ತೆ ಅಂದರೆ ಇತರ ಮೂಲಗಳಿಂದ ಕೊಡುಗೆಗಳು ಬರುತ್ತೆ. ಇದು ಯಾವ ಮೂಲಗಳಿಂದ ಬರುತ್ತೆ ಅಂತ ನೀವು ಎಲ್ಲ ಡೀಟೇಲಾಗಿ ಹೋಗ್ಲಿಕ್ಕೆ ಹೋಗಬೇಡಿ, ಇದನ್ನಷ್ಟೇ ತಿಳ್ಕೊಳ್ಳಿ. ಮೊದಲನೇದಾಗಿ ಎಷ್ಟು? 15 ದಿನಗಳು ಮತ್ತು ಇತರ ಮೂಲಗಳಿಂದ ಕೊಡುಗೆಗಳು ಬರುತ್ತೆ. ಯಾವ ನಿಧಿಗೆ ಬರುತ್ತೆ? ಮರು ಕೌಶಲ್ಯ ನಿಧಿ. ನೆಕ್ಸ್ಟ್ ಮತ್ತೊಂದು ಏನು ಹೇಳುತ್ತಂದರೆ ಕೆಲಸಗಾರನನ್ನು ವಜಾಗೊಳಿಸಿದ 45 ದಿನಗಳಲ್ಲಿ ಈ ಮೊತ್ತವನ್ನು ಕಾರ್ಮಿಕರ ಖಾತೆಗೆ ಪಾವತಿಸಬೇಕಾಗುತ್ತದೆ. ರೈಟ್? ಈ ಸಂಹಿತೆ ಇದನ್ನು ಕಂಪಲ್ಸರಿ ಮಾಡುತ್ತೆ. ಎಷ್ಟು ದಿನಗಳಲ್ಲಿ? 45 ದಿನಗಳಲ್ಲಿ. ನೆಕ್ಸ್ಟ್, ಪವರ್ ಆಫ್ ದಿ ಗೌರ್ಮೆಂಟ್. Whenever the tribunal passes order, then it should be applied within 30 days. However, the government can defer the order in certain circumstances on public grounds affecting national economy or social justice. See, whatever information is given here is just only for tribunal. It's not for High Court or Supreme Court. That means whenever a verdict is passed by the tribunal, the government has an option or has an authority that it can postpone that order for few days. It says that, see, if it in any of the industries, if at all, the amount, it says that the salary of each and every employee should be raised by 300 rupees. Now what the government can do, as it is being pharmaceutical sector, just imagine it's being pharmaceutical sector and the time is of COVID-19 and the tribunal passes an order stating that you should raise the amount to 300, but the each and every industry has its own crunch, right? That means it is in economic crisis. Now what the government will do, whatever order is passed by the tribunal, it says that this will be applicable after 6 months. Why? In order to save this pharmacy company, and it is based on the national economy and social justice. Hope this is understandable. But if the same order is passed by High Court or Supreme Court, of course it will be implemented within 30 days. ಅಂದರೆ ಸರ್ಕಾರದ ಅಧಿಕಾರದ ಬಗ್ಗೆ ಮಾತಾಡುತ್ತೆ. ಇದೇನು ಹೇಳುತ್ತಂದರೆ ನ್ಯಾಯ ಕೇವಲ ಇಲ್ಲಿ ನೆನಪಿಟ್ಕೊಳ್ಳಿ, ಕೇವಲ ನ್ಯಾಯ ಮಂಡಳಿಯ ಬಗ್ಗೆ ಇಲ್ಲಿ ಮಾತನಾಡಲಾಗುತ್ತದೆ. ಒಂದು ವೇಳೆ ಯಾವುದೇ ಆದ ನ್ಯಾಯಮಂಡಳಿಯು ಆದೇಶವನ್ನು ಜಾರಿಗೊಳಿಸಿದ 30 ದಿನಗಳಲ್ಲಿ ಅದು ಅನ್ವಯಿಸುತ್ತದೆ. ಅಂದರೆ 30 ದಿನಗಳಲ್ಲಿ ಅದು ಜಾರಿಗೆ ಬರುತ್ತೆ. ಆದಾಗ್ಯೂ ರಾಷ್ಟ್ರೀಯ ಆರ್ಥಿಕತೆ ಅಥವಾ ಸಾಮಾಜಿಕ ನ್ಯಾಯದ ಮೇಲೆ ಪರಿಣಾಮ ಬೀರುವ ಸಾರ್ವಜನಿಕ ಆಧಾರದ ಮೇಲೆ ಸರ್ಕಾರವು ಕೆಲವು ಸಂದರ್ಭಗಳಲ್ಲಿ ಆದೇಶವನ್ನು ಮುಂದೂಡಬಹುದು. ಯಾವ ಸಮಯದಲ್ಲಿ ಆದೇಶವನ್ನು ಮುಂದೂಡಬಹುದು? ಕೇವಲ ನ್ಯಾಯಮಂಡಳಿಯು ಆದೇಶವನ್ನು ಹೊರಡಿಸಿದಾಗ ಮತ್ತು ಅದು ಸಾರ್ವಜನಿಕ ಆಧಾರದ ಮೇಲೆ. ಎದಕ್ಕೆ ಸಮಸ್ಯೆ ಬಂದಾಗ? ಸಾಮಾಜಿಕ ನ್ಯಾಯ ಮತ್ತು ರಾಷ್ಟ್ರೀಯ ಆರ್ಥಿಕತೆಗೆ ಸಮಸ್ಯೆ ಇದ್ದಾಗ ಮಾತ್ರ ಇದನ್ನು ಮುಂದೂಡಿಸಬಹುದು. ಮತ್ತೊಂದು ಏನು ಹೇಳುತ್ತಂದರೆ ಒಂದು ವೇಳೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಈ ರೀತಿಯಾದ ಆದೇಶವನ್ನು ಕೊಟ್ಟಲ್ಲಿ ಸರ್ಕಾರಕ್ಕೆ ಆ ಅಧಿಕಾರ ಇರುವುದಿಲ್ಲ. ಇಲ್ಲಿ ಕೇವಲ ನ್ಯಾಯಮಂಡಳಿ ಬಗ್ಗೆ ಮಾತನಾಡುತ್ತದೆ. ಇದನ್ನು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ತಿಳ್ಕೊಳ್ಳಿ. ಈಗ ಒಂದು ಯಾವುದಾದ್ರೂ ಒಂದು ಫಾರ್ಮಸಿ ಕಂಪ್ನಿ ಇದೆ ಅಂತ ಅಂದ್ಕೊಳ್ಳಿ ಮತ್ತು COVID-19 ನಡೀತಾ ಇದೆ, ರೈಟ್? ಈಗ ಫಾರ್ಮಸಿ ಕಂಪ್ನಿಗೆ ಅಷ್ಟೊಂದು ಹಣ ಕೊಡಲಿಕ್ಕೆ ದುಡ್ಡು ಇರೋದಿಲ್ಲ, ರೈಟ್? ಆಗೇನು ಮಾಡುತ್ತೆ, ಈ ಟ್ರಿಬ್ಯುನಲ್ ಏನು ಹೇಳುತ್ತೆ, ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯಿಗಳಿಗೆ ನೀವು 300 ರೂಪಾಯಿ ಸ್ಯಾಲ್ರಿಯನ್ನು ಹೆಚ್ಚಿಗೆ ಮಾಡಿ ಅಂತ ಹೇಳುತ್ತೆ. ಆದರೆ ಇದು ಆರ್ಥಿಕತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಬರುತ್ತೆ. ಯಾಕಂದರೆ ಇವರೆಲ್ಲರೂ ಸ್ಟ್ರೈಕಿಗೆ ಹೋದರೆ ಇಲ್ಲಿ ಔಷಧಿ ತಯಾರು ಮಾಡೋರು ಯಾರೂ ಇರೋದಿಲ್ಲ. ಅದಕ್ಕಾಗಿ ಸರ್ಕಾರ ಏನು ಮಾಡುತ್ತಂದರೆ ಯಾವುದೇ ಆದ ಒಂದು ಆದೇಶವನ್ನು ಈಗ 300 ರೂಪಾಯಿ ಇದೆಯಲ್ಲ ಇದನ್ನು 6 ತಿಂಗಳು ಬಿಟ್ಟು ನಾವು ಹೆಚ್ಚಿಗೆ ಮಾಡ್ತೀವಿ ಎಂದು ಮುಂದೆ ಹಾಕುತ್ತೆ. ಈ ರೀತಿಯ ಅಧಿಕಾರ ಕೇವಲ ಸರ್ಕಾರಕ್ಕಿರುತ್ತೆ ಮತ್ತು ಅದು ನ್ಯಾಯಮಂಡಳಿ ಆದೇಶವನ್ನು ಹೊರಡಿಸಿದಾಗ ಮಾತ್ರ ಇರುತ್ತೆ. ಅದೇ ಒಂದು ವೇಳೆ ಇದೇ ಆದೇಶವನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೊರಗೆ ಹಾಕಿದ್ದರೆ ಅಂಥ ಆದೇಶವನ್ನು ಕಂಪಲ್ಸರಿಯಾಗಿ ಪಾಲನೆ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಈಸ್ ಆಸ್ ಮಚ್ ಆಸ್ ಯೂಸ್ಫುಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ ಆ್ಯಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್
ಈಗ ಕೆಲವು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ, ನೀವು ತಿಳ್ಕೊಳ್ಳಿ ದಯಮಾಡಿ. ನಿಮಗೆ ಯಾವುದೇ ಆದರೂ ಒಂದು ಡೌಟ್ ಇದ್ದಲ್ಲಿ ಡೌಟ್ ಕೇಳಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಏನು ಡೌಟ್ ಕೇಳ್ತಾ ಇರ್ತೀರ ಅದನ್ನು ಸ್ವಲ್ಪ ರೀವೆರಿಫೈ ಮಾಡ್ಕೊಳ್ಳಿ, ನೀವೇ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಯಾವುದೇ ಆದ ಒಂದು ಕಾಯ್ದೆ ಹೇಳಿದ್ದಲ್ಲಿ ಅದು ಇಯರ್ ಸಮೇತ ಹೇಳ್ತೇನೆ. ಈಗ 2006 ಕರ್ನಾಟಕ 2006 ನಿಯಮ ಹೇಳುವಾಗ 2006 ನಿಯಮದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಹೇಳಬೇಕಾಗುತ್ತೆ. ಅದು ಬಿಟ್ಟು 2023 ತಿದ್ದುಪಡಿಯಾಗಿದೆ ಅದನ್ನು ನಾನು 2006 ನಿಯಮ ಎಂದು ಹೇಳಲಿಕ್ಕಾಗೋದಿಲ್ಲ. ಈಗ ಅರ್ಥ ಮಾಡ್ಕೊಳ್ಳಿ. ನೀವು 2023 ನಿಯಮಗಳನ್ನು, ತಿದ್ದುಪಡಿ ನಿಯಮಗಳನ್ನು ಇದರೊಂದಿಗೆ ಹೋಲಿಸಿ ಸರ್ ನೀವು ಹೇಳಿದ ತಪ್ಪಿದೆ ಎಂದು ಹೇಳಿದ್ದಲ್ಲಿ ನಾನು ಏನು ಮಾಡೋಕ್ಕಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ರೈಟ್? ಐ ಹೋಪ್ ದಿಸ್ ಈಸ್ ಕ್ಲಿಯರ್ ಫಾರ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೀವು ಒಂದು ವೇಳೆ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿಲ್ಲ ಅಂದರೆ ಟೆಲಿಗ್ರಾಮ್ ಜಾಯಿನ್ ಮಾಡ್ಕೊಳ್ಳಿ. ಇಫ್ ಇಟ್ ಆಲ್ ಯು ಆರ್ ನ್ಯೂ ಟು ದಿ ಚಾನಲ್, ಪ್ಲೀಸ್ ಡು ಸಬ್ಸ್ಕ್ರೈಬ್ ದಿಟ್ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್.